ಈ ಅನಾನಿಮಸ್ ಡೊನೇಷನ್ಸ್ ಅಂತ ಮಾಡಿದಾರಲ್ಲ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಹಳ ಕೆಟ್ಟ ಒಂದು ವ್ಯವಸ್ಥೆ. ಏಕೆ ಅಂತಂದರೆ ನಮ್ಮ ಜನರಿಗೆ, ನಮ್ಮ ಮತದಾರರಿಗೆ ಯಾರು ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಡೊನೇಷನ್ ಕೊಡ್ತಾ ಇದ್ದಾರೆ, ಲಂಚ ಕೊಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಾದ್ರೇ ನಮಗೆ ಒಂದು ಏನಾಗ್ತಾ ಇದೆ, ಈ ಪಾಲಿಸಿ ಮೆಷರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಪಾರದರ್ಶಕತೆ ಸಿಗತ್ತೆ. ಅದು ಈ ಒಂದು ಅನಾನಿಮಿಟಿ ತಂದಾದಮೇಲೆ ನಿಮಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗೋದಿಲ್ಲ, ಭ್ರಷ್ಟಾಚಾರ ಕಾಣಿಸ್ತಾ ಇಲ್ಲ ನಮ್ಮ ಮುಂದೆ ಅಂತ ನಾವು ಅಂದ್ಕೋತೀವಿ. ಆದರೆ ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ, ಭ್ರಷ್ಟಾಚಾರ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇಲ್ಲ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತಂದರೆ, ಮತದಾರರ ಮಾಹಿತಿ ಹಕ್ಕು ಇದೆ. ಮತದಾರರಿಗೆ ಗೊತ್ತಾಗಬೇಕು ಯಾರು ಕೊಡ್ತಾ ಇದ್ದಾರೆ, ಅದರಿಂದ ಏನು ಪರಿಣಾಮ ಸಿಗ್ತಾ ಇದೆ. ಅದೇ ನಾವು ಕರಪ್ಷನ್ ಅನ್ನೋದು. ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಿಮಗೆ ಒಂದು ಫೇವರಬಲ್ ಪಾಲಿಸಿ ಸಿಗತ್ತೆ ಅಂತಂದರೆ ಆ ಕಾಂಟ್ರಿಬ್ಯೂಷನ್ನು ಎಲೆಕ್ಟ್ರಲ್ ಬಾಂಡ್ ಇರ್ಬೋದು, ಇನ್ಯಾವುದಾದ್ರು ಇರ್ಬೋದು, ಅದಕ್ಕೆ ಒಂದು ಸ್ಪಷ್ಟವಾದ ಒಂದು ಹೆಸರಿದೆ, ಲಂಚ. ಅಷ್ಟೇ ಇರೋದು ಭ್ರಷ್ಟಾಚಾರ.